ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಂತಹ ಪ್ರಮುಖ ಬುಡಕಟ್ಟು ದಂಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನವರಲ್ಲಿ ಯಾರು ಇಂಡಿಗೋ ಚಳವಳಿಯ ನಾಯಕರಾಗಿದ್ದರು? ಇಂಡಿಗೋ ಚಳವಳಿಯ ನಾಯಕರಾಗಿದ್ದವರು ಸರಿಯಾದ ಉತ್ತರ ದಿಗಂಬರ ಬಿಸ್ವಾಸ್ ಮತ್ತು ವಿಷ್ಣು ಬಿಸ್ವಾಸ್. ದಿಗಂಬರ ಬಿಸ್ವಾಸ್ ಮತ್ತು ವಿಷ್ಣು ವಿಶ್ವಾಸ್ ಇವರು ಇಂಡಿಗೋ ಚಳವಳಿಯ ನಾಯಕರಾಗಿದ್ದರು. ಇಂಡಿಗೋ ಚಳವಳಿ ವಿಶೇಷವಾಗಿ ಬಾಡಿಗೆ ನಿರಾಕರಣೆಯಿಂದ ಶುರುವಾಯಿತು. ಬಾಡಿಗೆ ನಿರಾಕರಣೆಯಿಂದ ಶುರುವಾಗಿರುವಂಥದ್ದು 1859ರಲ್ಲಿ ಇಂಡಿಗೋ ಚಳವಳಿ ಶುರುವಾಯಿತು. 1859ರಲ್ಲಿ ಇಂಡಿಗೋ ಚಳವಳಿ ಪ್ರಾರಂಭ ಆಗಿರುವಂಥದ್ದು. ಸಾವಿರಾರು ರೈತರು ಇಂಡಿಗೋ ಬೆಳೆಯುವುದರ ವಿರುದ್ಧವಾಗಿ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಇದು ಎಲ್ಲಿ ನಡೀತು ಕೇಳಿದ್ರೆ ಬಂಗಾಳದಲ್ಲಿ ನಡೆಯಿತು. ಇಂಡಿಗೋ ಚಳವಳಿಯ ವಿಶೇಷತೆ ಏನು ಕೇಳಿದ್ರೆ, ಇಂಡಿಗೋ ಚಳವಳಿಗೆ ನೀಡ್ತಿರುವಂತಹ ಇಂಡಿಗೋ ಬೆಳೆಗೆ ನೀಡ್ತಿರುವಂತಹ ಬಾಡಿಗೆಯನ್ನು ನಿರಾಕರಿಸಿ ಸಾವಿರಾರು ರೈತರು ಇಂಡಿಗೋ ಬೆಳೆಯಲು ನಿರಾಕರಿಸಿದ್ದು. ಇದು ಇಂಡಿಗೋ ಚಳವಳಿಯ ಮಹತ್ವಪೂರ್ಣ ಅಂಶವಾಗಿದೆ. ಈ ಕೆಳಗಿನವರಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ, ತೆಬಾಗ ಚಳವಳಿ ಲಕ್ನೋದಲ್ಲಿ ನಡೆದಿಲ್ಲ. ಇಲ್ಲಿ ಉಳಿದಿರುವಂಥದ್ದೆಲ್ಲ ಸರಿ ಇದೆ ನೋಡಿ. ಬಾರ್ಡೋಲಿ ಸತ್ಯಾಗ್ರಹ ಗುಜರಾತಲ್ಲಿ ನಡೆದಿರುವಂಥದ್ದು. ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ ಲಕ್ನೋದಲ್ಲಿ ಆಗಿದ್ದು. ಏಕಾ ಚಳವಳಿ ಮಾದರಿ ಫಾಸಿಯಲ್ಲಿ ಆಗಿರುವಂಥದ್ದು. ಆದರೆ ತೆಬಾಗ ಚಳವಳಿ ಲಕ್ನೋದಲ್ಲಿ ಆಗಿಲ್ಲ. ಸೊ ತೆಬಾಗ ಚಳವಳಿ 1946-47ರಲ್ಲಿ ನಡೀತು. ಇದು ಬಂಗಾಳದಲ್ಲಿ ನಡೆದಿದ್ದು. ಬಂಗಾಳದಲ್ಲಿ ನಡೀತು ತೆಬಾಗ ಚಳವಳಿ. ತೆಬಾಗ ಚಳವಳಿಯ ವಿಶೇಷತೆ ಏನು ಕೇಳಿದ್ರೆ, ಇದು ಶೇರ್ ಕ್ರಾಪಿಂಗ್ ವಿರುದ್ಧ ನಡೆದಿರುವಂಥ ಚಳವಳಿಯಾಗಿದೆ. ಶೇರ್ ಕ್ರಾಪಿಂಗ್ ವಿರುದ್ಧ ನಡೆದ ಚಳವಳಿ. ಅಂದರೆ ಬೆಳೆಯ ಕಟಾವು ಮಾಡುವಂಥದ್ದು ಅಥವಾ ಬೆಳೆಯ ಶೇರ್ ಮಾಡುವಂತಹ ವಿಚಾರಕ್ಕೆ ನಡೆದಿರುವಂಥ ಒಂದು ಚಳವಳಿ ಇದು ತೆಬಾಗ ಚಳವಳಿ. ಬಟ್ ಇದು ಲಕ್ನೋದಲ್ಲಿ ನಡೀಲಿಲ್ಲ, ಬದಲಾಗಿ ಬಂಗಾಳದಲ್ಲಿ ನಡೀತು. ಹಾಗಾಗಿ ಇದೊಂದು ಹೊಂದಾಣಿಕೆ ತಪ್ಪಾಗಿದೆ. 1855-56ರಲ್ಲಿ ನಡೆದ ಸಂತಾಲ ಚಳವಳಿ ಇದೆಯಲ್ಲ, ಈ ಸಂತಾಲ ಚಳವಳಿಯ ನಾಯಕರು ಯಾರು? ಸರಿಯಾದ ಉತ್ತರ ಸಿದ್ದು ಮತ್ತು ಕನ್ನು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿದ್ದು ಮತ್ತು ಕನ್ನು ಎನ್ನುವವರು ಸಂತಾಲ ಚಳವಳಿಯ ನಾಯಕರು. ಸಂತಾಲ ಚಳವಳಿ ಬಗ್ಗೆ ಹೇಳೋದಾದರೆ, ಇದು ಈಗಿನ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಜಮೀನ್ದಾರಿ ಪದ್ಧತಿಯ ವಿರುದ್ಧ ನಡೆದಂಥ ಒಂದು ಘಟನೆಯಾಗಿದೆ. ಪ್ರಸ್ತುತ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಬಂಗಾಳದಲ್ಲಿ ಈ ಒಂದು ಸಂತಾಲ ಚಳವಳಿ ನಡೀತು. ಸಂತಾಲ ಚಳವಳಿ ಯಾರ ವಿರುದ್ಧ ನಡೀತು ಕೇಳಿದ್ರೆ, ಸಂತಾಲ ಚಳವಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಜಮೀನ್ದಾರರ ವಿರುದ್ಧ ನಡೆದಿರುವಂಥ ಚಳವಳಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅವರ ಅಡಿಯಲ್ಲಿ ಬರುವಂತಹ ಜಮೀನ್ದಾರರು ವಿರುದ್ಧ ನಡೆದಂಥ ಚಳವಳಿಯಾಗಿದೆ. ನಡೆದ ಒಂದು ದಂಗೆಯಾಗಿದೆ. ಈ ಸಂತಾಲ ಚಳವಳಿಯ ನಾಯಕತ್ವ ವಹಿಸಿದವರು ಸಿದ್ದು ಮತ್ತು ಕನ್ನು. ಈ ಕೆಳಗಿನ ಯಾವ ಚಳವಳಿಯನ್ನ ಉಲ್ಗುಲಾನ್ ಅಂತ ಕರೀತಾರೆ? ಆಕ್ಚುಲಿ ಉಲ್ಗುಲಾನ್ ಅಂದ್ರೆ ಏನಂತ ಮೊದಲು ತಿಳ್ಕೊಳ್ಳೋಣ. ಉಲ್ಗುಲಾನ್ ಅಂದ್ರೆ ಗ್ರೇಟ್ ಎಮೋಷನ್ ಅಂತ. ಉಲ್ಗುಲಾನ್ ಅಂದ್ರೆ ಗ್ರೇಟ್ ಎಮೋಷನ್ ಅಂತೇಳಿ. ಸೊ ಉಲ್ಗುಲಾನ್ ಚಳವಳಿ, ಯಾವ ಚಳವಳಿಯನ್ನು ಉಲ್ಗುಲಾನ್ ಚಳವಳಿ ಅಂತ ಕರೀತಾರೆ ಕೇಳಿದ್ರೆ, ಮುಂಡಾ ಚಳವಳಿ ಅಥವಾ ಮುಂಡಾ ದಂಗೆಯನ್ನು ಉಲ್ಗುಲಾನ್ ಚಳವಳಿ ಅಂತೇಳಿ ಕರೀತಾರೆ. ಗ್ರೇಟ್ ಎಮೋಷನ್ ಅಂತ ಕರೀತಾರೆ. ಇದು 1899-1900 ಹೊತ್ತಿನಲ್ಲಿ ನಡೀತು. 1899 ಮತ್ತು 1900ರ ಅವಧಿಯಲ್ಲಿ ನಡೆದ ಅವಧಿಯಲ್ಲಿ ನಡೆಯಿತು. ನಡೆದಂತಹ ಒಂದು ಚಳವಳಿಯಾಗಿದೆ. 1899ರಿಂದ 1900ರ ಸಮಯದಲ್ಲಿ ನಡೆದಂಥ ಚಳವಳಿ. ಇದು ರಾಂಚಿ ಹತ್ತಿರ ಚಿತ್ತೋರ್ಗಢದಲ್ಲಿ ನಡೆಯಿತು.
ರಾಂಚಿಯ ಬಳಿ ಚಿತ್ತೋರಗಢದಲ್ಲಿ ನಡೆಯಿತು. ಚಿತ್ತೋರಗಢದಲ್ಲಿ ಈ ಚಳುವಳಿ ನಡೆದಿರುವಂಥದ್ದು. ಬಹಳ ಪ್ರಮುಖವಾದ ಅಂಶ ಏನು ಕೇಳಿದ್ರೆ, ಈ ಮುಂಡಾ ಚಳುವಳಿ ಅಥವಾ ಉಲ್ಗುಲಾನ್ ಅಂತ ಏನು ಕರೀತಾರೆ, ಇದರ ಒಂದು ನಾಯಕತ್ವ ವಹಿಸಿದವರು ಬಿರ್ಸಾ ಮುಂಡಾ. ಬಿರ್ಸಾ ಮುಂಡಾ ಈ ಚಳುವಳಿಯ ನಾಯಕ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಇಂಡಿಗೋ ಚಳುವಳಿಯ ಚಿತ್ರಣವನ್ನು ಕುರಿತಾದ ನೀಲದರ್ಪಣ ಎನ್ನುವಂಥ ಕೃತಿ, ಈ ನೀಲದರ್ಪಣ ಕೃತಿ ಇದೆಯಲ್ಲ, ಇದು ಇಂಡಿಗೋ ಚಳುವಳಿಯಲ್ಲಿ ನಡೆದಂಥ ಹೋರಾಟದ ಕುರಿತಾಗಿ ಬರೆದಿರುವಂಥ ಒಂದು ಕೃತಿ ಇದು. ಸೊ ಈ ಕೃತಿಯನ್ನು ರಚನೆ ಮಾಡಿದ್ದು ಯಾರು ಕೇಳಿದ್ದಾರೆ? ಸರಿಯಾದ ಉತ್ತರ ದೀನಬಂಧು ಮಿತ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೀನಬಂಧು ಮಿತ್ರ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ದೀನಬಂಧು ಮಿತ್ರ ಇದನ್ನ 1860ರಲ್ಲಿ ಬರೆದರು. 1860ರಲ್ಲಿ ಬರೆದು ಇಂಡಿಗೋ ರೈತರ ಹೋರಾಟದ ಕುರಿತಾದ ಕೃತಿ ಇದು. ಇಂಡಿಗೋ ರೈತರ ಹೋರಾಟದ ಕುರಿತಾದ ಒಂದು ಕಾದಂಬರಿ ಇದು. ಹೋರಾಟದ ಕುರಿತಾದ ಕೃತಿ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1920. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. AITUC ಅಂತ ನಾವು ಕರಿತೀವಲ್ಲ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, 1920ರಲ್ಲಿ ಇದು ಸ್ಥಾಪನೆ ಆಯಿತು. ಇದರ ಮೊದಲ ಅಧ್ಯಕ್ಷರು ಲಾಲಾ ಲಜಪತ್ ರಾಯ್. ಮೊದಲ ಅಧ್ಯಕ್ಷರು ಯಾರಂತ ಕೇಳ್ಬೋದು, ಲಾಲಾ ಲಜಪತ್ ರಾಯ್. ಬಿರ್ಸಾ ಮುಂಡಾ ಯಾವ ಪಕ್ಷದಲ್ಲಿ ಇದ್ದನು? ಸೊ ಬಿರ್ಸಾ ಮುಂಡಾ ಇದನ್ನಲ್ಲ, ಈತ ಮುಂಡಾರಾಜ್ ಎನ್ನುವಂತಹ ಪಕ್ಷದಲ್ಲಿ ಇದ್ದವನು. ಮುಂಡಾರಾಜ್ ಪಕ್ಷದಲ್ಲಿ ಇದ್ದವನು. ಈತನ ಜನನ ಯಾವಾಗ ಆಗುತ್ತೆ ಕೇಳಿದ್ರೆ 15 ನವೆಂಬರ್ 1875ರಲ್ಲಿ ಈತನ ಜನನ ರಾಂಚಿಯಲ್ಲಿ ಆಯಿತು. ಈತನ ಮರಣ 9 ಜೂನ್ 1900ರಲ್ಲಿ ಆಯಿತು. ಇದು ಕೂಡ ರಾಂಚಿಯಲ್ಲಿ ಆಗುತ್ತೆ, ಆದರೆ ರಾಂಚಿಯ ಸೆಂಟ್ರಲ್ ಜೈಲಿನಲ್ಲಿ ಈತನ ಮರಣ ಆಯಿತು. ಕುಕಾ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು? ಸೊ ಕುಕಾ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದು ಗುರು ರಾಮಸಿಂಗ್ ಗುರು ಇವರು ಕುಕಾ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು. ಇದು ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸ್ಯಾಕ್ರಿಫೈಸ್ನ ಪರವಾಗಿ ನಡೆದಂಥ ಚಳುವಳಿ. ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸ್ಯಾಕ್ರಿಫೈಸ್. ಬಂಕಿಮ ಚಂದ್ರ ಚಟರ್ಜಿಯವರು ಆನಂದಮಠ ಪುಸ್ತಕದಲ್ಲಿ ಯಾವ ಕ್ರಾಂತಿಕಾರಿಯ ಕುರಿತಾಗಿ ಬರೆದರು? ಸರಿಯಾದ ಉತ್ತರ ಯಾವ ಕ್ರಾಂತಿಯ ಕುರಿತಾಗಿ ಬರೆದರು? ಸರಿಯಾದ ಉತ್ತರ ಸನ್ಯಾಸಿ ಕ್ರಾಂತಿಯ ಕುರಿತಾಗಿ ಬರೆದರು. ಈ ಕೆಳಗಿನ ಯಾವುದೋ ಒಂದು ಬುಡಕಟ್ಟು ಚಳುವಳಿ ಆಗಿರಲಿಲ್ಲ? ಸರಿಯಾದ ಉತ್ತರ ತೆಬಾಗ ಚಳುವಳಿ. ಇದು ಬುಡಕಟ್ಟು ಚಳುವಳಿ ಆಗಿರಲಿಲ್ಲ. ತೆಬಾಗ ಚಳುವಳಿ ಜಮೀನ್ದಾರರ ವಿರುದ್ಧ ನಡೆದಂಥ ಒಂದು ಚಳುವಳಿಯಾಗಿದೆ. ಶೇರ್ ಹೋಲ್ಡರ್ ಮತ್ತು ಜಮೀನ್ದಾರರ ವಿರುದ್ಧ ನಡೆದಂಥ ಒಂದು ಚಳುವಳಿ ಆಗಿದೆ. ಮುಂಡರ ಚಳುವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1899. ಮುಂಡರ ಚಳುವಳಿ ನಡೀತು. ಇದು ಬಿರ್ಸಾ ಮುಂಡಾ ಇದರ ನೇತೃತ್ವ ವಹಿಸಿದ್ದ, ಇದರ ನಾಯಕನಾಗಿದ್ದ. ಹಾಗೆಯೇ ಇದು ರಾಂಚಿಯಲ್ಲಿ ನಡೀತು 1899ರಿಂದ 1900 ಅವಧಿಯಲ್ಲಿ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದರ ಮೊದಲ ಅಧ್ಯಕ್ಷರು ಯಾರು? ಆಗಲೇ ಹೇಳಿದಾಗೆ ಲಾಲಾ ಲಜಪತ್ ರಾಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1899ರಿಂದ 1905ರವರೆಗೆ ನಡೆದಂತಹ ಮುಂಡರ ದಂಗೆಯ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಬಿರ್ಸಾ ಮುಂಡಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1855ರ ಸಂತಾಲ ದಂಗೆಯನ್ನು ಸೋಲಿಸಿದ ಬ್ರಿಟಿಷ್ ಕಮಾಂಡರ್ ಯಾರು? ಸರಿಯಾದ ಉತ್ತರ ಮೇಜರ್ ಬರೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1885ರಲ್ಲಿ ಈತ ಸಂತಾಲರ ದಂಗೆಯನ್ನು ಕೊನೆಗಾಣಿಸ್ತಾನೆ. ಎಲ್ಲಿ ಕೇಳಿದ್ರೆ ಪೀರ್ ಪೈನಾತಿ ಎನ್ನುವ ಪ್ರದೇಶದಲ್ಲಿ.
ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಆಲ್ ಇಂಡಿಯಾ ಕಿಸಾನ್ ಸಭಾದ ಮೊದಲ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ ಸ್ವಾಮಿ ಸಹಜಾನಂದ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಈ ಒಂದು ಆಲ್ ಇಂಡಿಯಾ ಕಿಸಾನ್ ಸಭಾ ಇದೆಯಲ್ಲ, ಇದು 11 ಏಪ್ರಿಲ್ 1936ರಲ್ಲಿ ಸ್ಥಾಪನೆ ಆಯಿತು. 11 ಏಪ್ರಿಲ್ 1936ರಲ್ಲಿ ಆಲ್ ಇಂಡಿಯಾ ಕಿಸಾನ್ ಸಭಾ ಸ್ಥಾಪನೆ ಆಗಿರುವಂಥದ್ದು. ಇದರ ಕೇಂದ್ರ ಕಚೇರಿ ಲಕ್ನೋ. ಎಲ್ಲಿ ಸ್ಥಾಪನೆ ಆಯಿತು ಕೇಳಿದ್ರೆ ಲಕ್ನೋದಲ್ಲಿ. ಲಕ್ನೋದ ಯುನೈಟೆಡ್ ಪ್ರಾವಿನೆನ್ಸ್ ಬ್ರಿಟಿಷ್ ರಾಜ್ನಲ್ಲಿ ಸ್ಥಾಪನೆ ಆಯಿತು. ಇದರ ಹೆಡ್ ಕ್ವಾರ್ಟರ್ ನವದೆಹಲಿ ಇತ್ತು. ನವದೆಹಲಿಯ ಅಜಯ ಭವನ್. ಎಲ್ಲಿದೆ ಕೇಳಿದ್ರೆ ಇದು ಇಂದ್ರಜಿತ್ ಗುಪ್ತ್ ಮಾರ್ಗದಲ್ಲಿ ಇರುವಂಥದ್ದು. ಇಂದ್ರಜಿತ್ ಗುಪ್ತ ಮಾರ್ಗ್ ಇಲ್ಲಿ ಇರುವಂಥದ್ದು. ಸ್ನೇಹಿತರೆ, ಇದಿಷ್ಟು ಬ್ರಿಟಿಷರ ಕಾಲದಲ್ಲಿ ನಡೆದಿರುವಂತಹ ಬುಡಕಟ್ಟು ದಂಗೆಗಳ ಪ್ರಮುಖ ಪ್ರಶ್ನೆಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.